ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಹೈಲಿ ಪಾಸಿಟಿವ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಪಾಸಿಟಿವ್ ಆಗಿದ್ದೀನಿ, ಆದ್ರೆ ತುಂಬಾ ಚೆನ್ನಾಗಿ ಅನ್ನೋ ವರ್ಡ್ ಅಲ್ಲಿ ಸ್ವಲ್ಪ ಲೋ ಇದೆ ಆಕ್ಚುಲಿ. ಯಾಕೆ ಅಂತಂದ್ರೆ ನಾವ್ ಏನೋ ಒಂದು ಹೊಸ 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 ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಮ್ ಸುತ್ತ ಏನೋ ಒಂದು ಪಾಸಿಟಿವ್ ವೈಬ್ ನ ಕ್ರಿಯೇಟ್ ಮಾಡ್ಕೊತಿದೀವಿ. ನಾವ್ ಏನೇ ಮಾಡಕ್ ಹೋದ್ರು, ಈಗ ನೀವೇ ನೋಡಿ, ಯಾರೊಬ್ರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅವ್ರ ಡ್ರಿಂಕ್ಸ್ ನ ಬಿಡ್ಬೇಕು ಅಂತ ಹೋದ್ರೆ ಡಿಸ್ಟ್ರಾಕ್ಷನ್ಸ್ ಹೆಂಗೆ ಬರುತ್ತೆ ಅಂದ್ರೆ ಫ್ರೆಂಡ್ಸ್, ಏ ಬಾ ಮಗ, ಏ ಬಾ ಮಚ ಅಂತ ಹೇಳಿ ಫೋನ್ ಮಾಡ್ತಾನೆ ಇರ್ತಾರೆ. ಬಿಡೋದಿಕ್ಕೆ ಬಿಡ್ತಾರ? ಇಲ್ಲ. ಅದೇ ತರ ಇಲ್ಲಿ ಮನುಷ್ಯರೇ ಇರ್ಬೇಕು ಅಂತ ಇಲ್ಲ. ನಾವ್ ಯಾವ್ದೋ ಒಂದು ಹೊಸ ಪ್ರಯತ್ನ, ನಾವು ಮಾರ್ನಿಂಗ್ ಬೇಗ ಹೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ. ಸೊ ನಮ್ಮ ಮನ್ಸು ಬಿಡದೇ ಇಲ್ಲ, ವಾವ್ ಮಾರ್ನಿಂಗ್ ಇದೆ ಏನ್ ಸಖತ್ತಾಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಾನು ಕೂಡ 3:30 AM ಎವ್ರಿ ಡೇ ಹೇಳಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಅದೇ ತರ ಅನ್ಸ್ತಿತ್ತು. ಎಲ್ಲರೂ ಮನೇಲಿ ಮಲ್ಕೊಂಡಿರ್ತಾರೆ, ನಾನ್ ಮಾತ್ರ ಎದ್ದೇಳ್ಬೇಕಾ ಈ ತರ. ಇನ್ನೊಂದ್ 5 ನಿಮಿಷ ಮಲ್ಕೊಳ್ಳೋಣ, ಇನ್ನೊಂದ್ 5 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲಾರಾಮ್ ಯಾವ ತರ ಇಟ್ಟಿರ್ತಿದೆ ಅಂದ್ರೆ 2:50 ಇಟ್ಟಿರ್ತಿದೆ. 2:50 ಇಂದ 3 ಇಂದ 3:10, 3:10 ಇಂದ 3:20 ಈ ತರ ಅಲಾರಾಮ್ ಕಂಟಿನ್ಯೂಸ್ ಆಗಿ 10 ಮಿನಿಟ್ಸ್ ಮುಂದೆ ಇಟ್ಟೇ ಇರ್ತಿದೆ. ಸೊ ಅಲ್ಲಿ ಆಫ್ ಮಾಡು, ಅಲ್ಲಿ ಹೊಡಿ, ಅಲ್ಲಿ ಆಫ್ ಮಾಡು, ನೆಕ್ಸ್ಟ್ ಹೊಡಿ, ಅಲ್ಲಿ ಆಫ್ ಮಾಡು, ನೆಕ್ಸ್ಟ್ ಹೊಡಿ, ಹಿಂಗೆ ಬೆಳಗಾಗಿ ಹೋಗ್ಬಿಟ್ಟಿರ್ತಿತ್ತು. ಸೊ ಗಡಿಯಾರ ಹಿಂಗೆ ತಿರ್ಕೊಂಬಂದ್ರು ನನ್ ಮಾತ್ರ ಇದ್ದಿರ್ತಿರ್ಲಿಲ್ಲ. ಬಟ್ ಆಮೇಲೆ ಒನ್ ಡೇ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಮಾಡ್ಲೇಬೇಕು. ಸೊ ಹಂಗೆ ಒಂದಿನ ಇದ್ದೆ, ಒಂದಿನ ಇದ್ದಿಲ್ಲ, ಒಂದಿನ ಇದ್ದೆ, ಒಂದಿನ ಇದ್ದಿಲ್ಲ ಅಂತ. ಸೊ ಇವಾಗ 3:30 AM ಹೇಳೋದು ಅಂದ್ರೆ ಅದ್ರಲ್ಲಿರೋ ಸುಖಾನೇ ಬೇರೆ. ಓಕೆನಾ? ಮೀನ್ಸ್ 3:30 AM ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದನ್ನ ವಿಡಿಯೋಸ್ ಅಲ್ಲಿ ನೋಡೋದಕ್ಕೋಸ್ಕರ 3:30 AM ಅಂತಾನೆ ಬಾಯಿಗೆ ಬರುತ್ತೆ. ಬಟ್ ನಾನು 3:30 AM ಹೇಳಲ್ಲ, 3ಗೆ 2:50ಗೆ ಹಂಗೇನೆ ಎದ್ದು ಬಿಡ್ತೀನಿ. ಸೊ ಆ ಟೈಮಿಗೆ ಎದ್ದು ಎಲ್ಲಾ ನನ್ನ ವರ್ಕ್ಗಳನ್ನ ಮಾಡ್ಕೊಳ್ಳೋದು ಅಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೂಡ ಬ್ರಹ್ಮ ಮುಹೂರ್ತ ರಿಚುವಲ್ಸ್ ನ ಮಾಡ್ಕೊಳ್ಳಿ. ಹಾಗೇನೆ ನಾನು ಇನ್ನೊಂದು ವಿಷಯ ಮಾತಾಡ್ಬೇಕು ಅಂತ ಇದೆ. ಎಲ್ಲರೂ ಅನ್ಕೊಂತ ಇದ್ದಾರೆ, ಈಗ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಜನ ನನ್ನ ಕ್ವಶನ್ ಮಾಡ್ತಾ ಇರೋದು, ಪಾಸಿಟಿವ್ ಅಂತ ಯಾವಾಗ್ಲೂ ನಿನ್ನ ನೋಡಿದ್ರೆ ನಮಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಅಯ್ಯೋ ಯಾಕಪ್ಪ ಬೇಕು ಜೀವ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ನನ್ನನ್ನ ನೋಡಿ ನೀವು ಡಿಸೈಡ್ ಮಾಡ್ಬಿಡಿ, ನನ್ನ ಲೈಫ್ ತುಂಬಾ ಡಿಫ್ರೆಂಟ್ ಆಗಿದೆ, ನನ್ನ ಸೋಲ್ನ ಪರ್ಪಸ್ ಡಿಫ್ರೆಂಟ್ ಆಗಿದೆ. ಸೊ ನಾನು ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ಅಂಟಿಯೋ ಅಂಟದಂತಿರು, ಇಲ್ಲದೆ ಇರೋ ತರ ಇರು ಅನ್ನೋ ತರ ಒಂದು ಲೈಫ್ ನ ರೂಢಿ ಮಾಡ್ಕೊಳ್ತಾ ಇರೋದ್ರಿಂದ ಸೊ ನಾನು ಈಗ ಜಸ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೀಗಾದಾಗ ನಾನು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಯಾರೋ ಏನೋ ಒಂದು ಇದೊಂದು ಕೆಲಸ ಸಕ್ಸಸ್ ಅಂತ ನಾವು ಅನ್ಕೊಂಡಾಗ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದ ತಕ್ಷಣ ನಾನು ಯಾವ ತರ ರಿಯಾಕ್ಟ್ ಮಾಡ್ತೀನಿ. ಸೊ ನನಗೆ ಅಳು ಬರುತ್ತಾ, ನನಗೆ ಬೇಜಾರಾಗುತ್ತಾ, ಅಥವಾ ನನಗೇನು ಒಂಥರ ಏನ್ ಫೀಲ್ ಆಗೋದು ಅಂತ ಹೇಳಿದ್ರು, ಅದನ್ನ ಏನೋ ಒಂಥರ ಅಯ್ಯೋ ಇನ್ ನಾನು ಈ ಕೆಲಸ ಮಾಡೋದೇ ಇಲ್ಲ, ಎಷ್ಟು ಮಾಡಿದ್ರು ಇದ್ರಲ್ಲಿ ನನಗೆ ಸಕ್ಸಸ್ಸೇ ಇಲ್ಲ, ಈ ತರ ಫೀಲ್ ಆಗತ್ತಲ್ವಾ. ಸೊ ಈ ತರ ಎಲ್ಲ ಏನಾಗುತ್ತೆ ಅನ್ನೋದನ್ನ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ಬಿಟ್ಟು ನಾನು ಲರ್ನ್ ಮಾಡ್ತಾ ಇದ್ದೀನಿ. ಈ ತರ ಬಂದಾಗ ನಾನು ಯಾವ ತರ ರಿಯಾಕ್ಟ್ ಮಾಡೋದನ್ನ ಕಲ್ತ್ಕೋಬೇಕು. ಅಂಡ್ ಖುಷಿ ಬಂದಾಗ ನಾನು ಯಾವ ತರ ರಿಯಾಕ್ಟ್ ಮಾಡ್ಬೇಕು. ತುಂಬಾ ಕೆಲವ್ರಿಗೆ ಅನಿಸ್ಬೋದು ನಾನು ತುಂಬಾ ಲೋ ಆಗಿದ್ದೀನಿ ಅನ್ನೋ ತರ. ನೋ, ಒಳಗಡೆ ನಾನು ನಾರ್ಮಲ್ ಆಗೇ ಇದ್ದೀನಿ, ಹೊರಗಡೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ ಅಬ್ಸರ್ವೇಷನ್ ಅಲ್ಲಿ ನಂಗೆ ಅಳು ಬರುತ್ತಾ, ನನಗೆ ಬೇಜಾರಾಗತ್ತಾ, ನನಗೆ ಹರ್ಟ್ ಆಗತ್ತಾ, ಅಥವಾ ಡಿಸಪಾಯಿಂಟ್ ಆಗತ್ತಾ, ಈ ತರ ನಾನು ಏನ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಆ ಅಬ್ಸರ್ವೇಷನ್ ಎಲ್ಲೋ ಒಂದ್ ಕಡೆ ನೋಡೋರ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ಬೋದು. ಸೊ ನನ್ನ ಲೈಫ್ ನ ನೀವು ರಿಯಾಲಿಟಿನ ನೋಡೋದ್ರ ಬದಲು ನಾನು ಏನ್ ಹೇಳ್ತಾ ಇದ್ದೀನಿ ಆ ವರ್ಡ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಸ್, ಐ ಅಗ್ರಿ. ನಾನು ಹೇಳ್ತೀನಿ, ಯಾವಾಗಲೂ ವರ್ಡ್ಸ್ಗಿಂತನೂ ಕೂಡ ನಾವು ಏನ್ ರಿಯಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ನಾವು ಹೇಗೆ ಒಂದು ವ್ಯಕ್ತಿ ಜೊತೆ ಬಿಹೇವ್ ಮಾಡ್ತೀವಿ ಅಲ್ವಾ, ಸೊ ಅದು ಇಂಪಾರ್ಟೆಂಟ್. ನಾವು ಏನ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಏನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ಗೆ ಅದಕ್ಕೆ ಕಂಪ್ಲೀಟ್ಲಿ ಅಗ್ರೀಡ್, ಆಯ್ತಾ. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ನನ್ನನ್ನ ಅಬ್ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ವರ್ಡ್ಸ್ ಇಂಪಾರ್ಟೆಂಟ್ ಅಷ್ಟೇ ಆಗಿದೆ ಪ್ರೆಸೆಂಟ್ ಆಗಿ, ಆಯ್ತಾ. ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿಲ್ಲ. ಓಕೆ, ಇದನ್ನ ಒಂದು ಪಾರ್ಟಲ್ಲಿ ಇಟ್ಬಿಡೋಣ. ಇದು ನನ್ನನ್ನ ನೋಡಿ ನೀವು ಈಗ ಸದ್ಯಕ್ಕೆ ಯಾವುದನ್ನು ಫಾಲೋ ಮಾಡಬೇಡಿ, ನನ್ನ ವರ್ಡ್ಸ್ನ ನೋಡಿ ಫಾಲೋ ಮಾಡಿ ಅಂತ ಹೇಳೋದಕ್ಕೋಸ್ಕರ ಹೇಳಿದೆ. ಇದ್ರ ಜೊತೆಗೆ ಯಾವಾಗಲೂ ಒಂದು ಕರ್ಮದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು.
ಸೊ ಕರ್ಮ ಹೇಗೆಲ್ಲ ನಮಗೆ ಹೊಡೆಯುತ್ತೆ. ನಾವು ಅನ್ಕೊಳ್ತೀವಿ ನಾವೇನ್ ಮಾಡ್ತಾ ಇದೀವಿ ಯಾರು ನೋಡ್ತಾ ಇಲ್ಲ. ಸೊ ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿತಾ ಇದೆ ಅಂದ್ರೆ ಅದು ಅನ್ಕೊಂಡ್ಬಿಡತ್ತೆ ಸೊ ಪ್ರಪಂಚ ಎಲ್ಲ ಕಣ್ ಮುಚ್ಕೊಂಡ್ಬಿಟ್ಟಿದೆ, ಪ್ರಪಂಚ ಎಲ್ಲ ಕತ್ಲಾಗ್ಬಿಟ್ಟಿದೆ, ಯಾರಿಗೂ ಕಾಣ್ತಾ ಇಲ್ಲ, ಮನೆ ಓನರ್ಗೂ ಕಾಣ್ತಾ ಇಲ್ಲ ಅಂತ. ಸೊ ಇಲ್ಲ, ಕರ್ಮ ಯಾವತ್ತಿದ್ರೂ ಹೊಡೆಯುತ್ತೆ. ಅದರಲ್ಲೂ ಯಾವಾಗ ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ. ಒಂದು ಸ್ಮಾಲ್ ಸ್ಟೋರಿ ಜೊತೆಗೆ ಬೇರೆ ಇನ್ಯಾವ ಸ್ಮಾಲ್ ಸ್ಟೋರಿನ ತಗೊಂಡ್ ಬಂದಿಲ್ಲ, ಭೀಷ್ಮ ಪಿತಾಮಹರ ಸ್ಟೋರಿನ ತಗೊಂಡ್ ಬಂದಿದ್ದೀನಿ. ಭೀಷ್ಮ ಪಿತಾಮಹರು ನಮಗೆ ಗೊತ್ತಿರೋ ಹಾಗೆ ಅವರು ಅವ್ರ ತಂದೆಗೋಸ್ಕರ ಅವರು ಒಂದು ಲೈಫ್ನೇ ತ್ಯಾಗ ಮಾಡಿದ್ರು, ಅವರ ಒಂದು ಫೀಲಿಂಗ್ಸ್ನೇ ತ್ಯಾಗ ಮಾಡಿದ್ರು, ಅವರ ಒಂದು ಹ್ಯಾಪಿನೆಸ್ನೇ ತ್ಯಾಗ ಮಾಡಿದ್ರು ಅಂತ ಹೇಳ್ಬೋದು ಅಲ್ವಾ. ಇದೆಲ್ಲರಿಗೂ ಗೊತ್ತಿರುವಂತ ಸ್ಟೋರಿ. ಆಮೇಲೆ ಅಂಬಾಲಿಕೆಯರ್ನ ಅವರು ಕರ್ಕೊಂಡ್ ಬಂದಿರೋದು ಸೊ ಯಾರಿಗೋಸ್ಕರ, ತನ್ನ ಅಪ್ಪ ಮದ್ವೆ ಆಗಿರುವಂತಹ ಇನ್ನೊಂದು ಹೆಣ್ಣಿನ ಮಕ್ಕಳಿಗೋಸ್ಕರ. ಸೊ ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತ ಸ್ಟೋರಿ. ಈಗ ಬರೀ ಭೀಷ್ಮ ಪಿತಾಮಹರು ಶರಶಯ್ಯೆಯಲ್ಲಿ ಮಲಗಿರ್ತಾರೆ. ಅವ್ರ ಮೈ ತುಂಬಾ ಏನಾಗಿರುತ್ತೆ, ಬಾಣಗಳು ಚುಚ್ಕೊಂಡಿರತ್ತೆ. ಇಂಥ ಟೈಮ್ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಅವರು ಎವ್ರಿಡೇ ಕೃಷ್ಣ ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ವಾಸುದೇವ ಬರ್ತಾನೆ ಇರ್ತಾನೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಭೀಷ್ಮರು ಕೂಡ ವಾಸುದೇವ ಬಂದಾಗ ಖುಷಿಯಿಂದ, ಒಂದು ಖುಷಿ ಅಂದ್ರೆ ಇನ್ನೆಂತ ಖುಷಿ ಇರತ್ತಲ್ವಾ, ಶರಶಯ್ಯೆಯಲ್ಲಿ ಏನು ಇದ್ರಲ್ಲಿ ಮಲ್ಕೊಂಡಿರ್ತಾರೆ. ಸೊ ಮೈ ತುಂಬಾ ಬಾಣಗಳು ಚುಚ್ಚಿ ಆಗ್ತಾ ಇರುವಂತಹ ನೋವು, ಆ ನೋವಲ್ಲಿ ಮಲ್ಕೊಂಡಿರ್ತಾರೆ. ಒಂದಿನ ಆಗಿದ್ದಾಗ್ಬಿಡ್ಲಪ್ಪ ಅಂತ ಕೃಷ್ಣನ ಹತ್ರ ಕೇಳ್ತಾರೆ. ಅಲ್ಲ ಕೃಷ್ಣ, ನಾನು ಇಷ್ಟೊಂದು ಪುಣ್ಯದ ಕೆಲಸಗಳನ್ನ ಮಾಡಿದೀನಿ, ಇಷ್ಟೆಲ್ಲ ಮಾಡಿದ್ರು ನನಗೆ ಇಂತಹ ಒಂದು ಸಾವೇ, ನಾನು ಈ ತರ ಸಾವಿಗೆ ಅರ್ಹನೇ, ನಾನು ಇದನ್ನ ಈ ಪೇನ್ನ ನಾನು ಫೀಲ್ ಮಾಡ್ಬೇಕೆ ಅಂತ ಕೇಳ್ತಾರೆ. ಹಾಗೆ ಕೃಷ್ಣ ಕೇಳ್ತಾರೆ ಆಗ, ಭೀಷ್ಮ ಪಿತಾಮಹರೇ ಹೌದಾ, ನೀವೇನು ಪಾಪನೆ ಮಾಡಿಲ್ವಾ, ಒಂದ್ಸತಿ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರು ಓಕೆ ಸರಿ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಳ್ತಾರೆ. ಇಡೀ ಒಂದು ಜನ್ಮನು ಕೂಡ ಅವರು ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಕೃಷ್ಣ, ನಾನು ಯಾವುದೇ ಒಂದು ಪಾಪ ಕೂಡ ಮಾಡಿಲ್ಲ, ಯಾವುದೇ ಒಂದು ತಪ್ಪನ್ನ ಕೂಡ ಮಾಡಿಲ್ಲ, ಆದ್ರೂ ಯಾಕೆ ನಂಗೆ ಈ ಶಿಕ್ಷೆ ಅಂತ ಕೇಳ್ತಾರೆ. ಆಗ ಕೃಷ್ಣ ಮತ್ತೆ ಹೇಳ್ತಾರೆ, ಪಿತಾಮಹರೇ ಇನ್ನೂ ಯೋಚನೆ ಮಾಡಿ, ಇನ್ನು ಹಿಂದಿನ ಜನ್ಮಗಳಿಗೆ ಹೋಗಿ ಅಂತ ಹೇಳ್ತಾರೆ. ಆಗ ಭೀಷ್ಮ ಪಿತಾಮಹರು ಹೋಗ್ತಾರೆ, ಹಿಂದಿನ ಜನ್ಮಕ್ಕೆ ಹೋಗ್ತಾರೆ. 10 ಜನ್ಮಗಳನ್ನ ನೋಡ್ಕೊಂಡ್ ಬರ್ತಾರೆ. 10 ಜನ್ಮಗಳನ್ನ ನೋಡ್ಕೊಂಡ್ ಬಂದಾಗ್ಲೂ ಅವ್ರಿಗೆ ನಾನೇನು ಪಾಪ ಮಾಡಿಲ್ಲ. ಸೊ ಕೃಷ್ಣನ ಹತ್ರ ಹೇಳ್ತಾರೆ, ಇಲ್ಲ ಕೃಷ್ಣ, ನಾನು 10 ಜನ್ಮಗಳನ್ನ ನೋಡ್ಕೊಂಡ್ ಬಂದೆ, ನನ್ ಎಲ್ಲೂ ಯಾವ ಪಾಪ ಕೂಡ ಮಾಡಿಲ್ಲ, ನಾನ್ ಮಾಡಿರೋದು ಎಲ್ಲ ಒಳ್ಳೆಯ ಕೆಲಸ, ಪುಣ್ಯದ ಕೆಲಸಗಳನ್ನೇ ನಾನು ಮಾಡಿದ್ದೀನಿ, ಯಾಕೆ ನನಗೆ ಈ ಸಾವು, ಖಂಡಿತ ನಾನು ಈ ಸಾವಿಗೆ ಅರ್ಹನು ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಪಿತಾಮಹರು ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, 10 ಜನ್ಮ ನೋಡ್ಕೊಂಡ್ ಬಂದ್ರ, ಓಕೆ 11ನೇ ಜನ್ಮ ಒಂದು ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರು ತಮ್ಮ 11ನೇ ಜನ್ಮಕ್ಕೆ ಹೋಗ್ಬಿಟ್ಟು, ಹಿಂದೆ 11ನೇ ಜನ್ಮದ 10 ಜನ್ಮ ದಾಟಿ 11ನೇ ಜನ್ಮ ಬ್ಯಾಕ್ ಹೋಗ್ತಾರೆ. ಬ್ಯಾಕ್ ಹೋಗ್ಬಿಟ್ಟು ಅಲ್ಲಿ ಅವರು ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಆ ಟೈಮಲ್ಲಿ ಕೂಡ ಅವರು ಏನಾಗಿರ್ತಾರೆ, ರಾಜ ಆಗಿರ್ತಾರೆ. ಸೊ ಅವರು ಕುದುರೆ ಮೇಲೆ ಬರ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದ್ರೆ, ರಥದ ಮೇಲೆ ಬರ್ಬೇಕಾದ್ರೇನೆ ಏನಾಗುತ್ತೆ ಅಂತಂದ್ರೆ, ಕುದುರೆಗಳು ಸಡನ್ ಆಗಿ ಹಿಂಗೆ ಎದ್ದು ನಿಂತು ಬಿಡ್ತವೆ, ಹೆದ್ರಿ ಬಿಟ್ಟು ನಿಂತು ಬಿಡ್ತವೆ. ಅವಾಗ ಭೀಷ್ಮ ಪಿತಾಮಹರು ಆ ಜನ್ಮದಲ್ಲಿ ಅವರಿದ್ದಾಗ ಅವ್ರು ನೋಡ್ತಾರೆ, ಯಾಕೆ ನನ್ನ ಕುದುರೆಗಳು ಈ ತರ ಹೆದ್ರಿ ನಿಂತು ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಸೈನಿಕರ ಹತ್ರ ನೋಡಕ್ ಹೇಳಿದಾಗ ಅವ್ರು ಹೇಳ್ತಾರೆ, ಒಂದು ಹಾವು ಸುತ್ತರ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಪಿತಾಮಹರೇ, ಹಾಗಾಗಿ ಅದನ್ನ ನೋಡ್ಬಿಟ್ಟು ಈ ಕುದುರೆಗಳೇನು ಹೆದ್ರಿ ನಿಂತಿದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ಪಿತಾಮಹರು ಹೋಗ್ತಾರೆ, ಅವರ ಖಡ್ಗ ಇರತ್ತೆ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ನೋಡ್ತಾರೆ, ಹೌದು ಒಂದು ಹಾವು ಸುತ್ತ ಹರ್ಕೊಂಡು ಮಲ್ಕೊಂಡಿದೆ, ಇದನ್ನ ನೋಡಿ ಇವುಗಳು ಹೆದರ್ತಾ ಇದ್ದಾವ ಅಂತ ಹೇಳ್ಬಿಟ್ಟು ಅವ್ರ ಖಡ್ಗ ಏನಿದೆ ಅಲ್ವಾ, ಅದರಿಂದ ಅವರು ಆ ಹಾವನ್ನ ಹೀಗೆ ಎತ್ತಿಬಿಟ್ಟು ತಗೊಂಡೋಗಿ ಹೀಗೆ ಒಗಾಯಿಸ್ತಾರೆ. ಆಯ್ತಾ, ಒಂದ್ ಕಡೆ ಈ ತರ ಹೇಳ್ತಾರೆ, ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಅವರು ಅವರ ಸೈನಿಕರ ಹತ್ರನೇ ಹೇಳ್ತಾರೆ, ತಗೊಂಡೋಗಿ ಆ ಕಡೆ ಹಾಕ್ಬಿಡಿ ಅದನ್ನ ಅಂತ ಹೇಳ್ಬಿಟ್ಟು ಅಂತ. ಒಟ್ಟಲ್ಲಿ ಒಂದು ಪಿತಾಮಹರೇ ಮಾಡಿರ್ಬೋದು ಅಥವಾ ಸೈನಿಕರು ಮಾಡಿರ್ಬೋದು, ಇದು ಸ್ವಲ್ಪ ಅವ್ರು ಮಾಡಿರೋದು ಇವ್ರು ಮಾಡಿರೋದು ಅನ್ನೋದು ಇನ್ನ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ನಲ್ಲೇ ಇದೆ. ಓಕೆನಾ. ಸೊ ಆಗ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಅವರು ಸೈನಿಕರೇ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಇಲ್ಲ ಪಿತಾಮಹರೇ ಮಾಡಿದ್ರು ಅಂತನೂ ಕೂಡ ಇಟ್ಕೊಳ್ಳೋಣ.
ಯಾರೋ ಒಬ್ರು ಮಾಡಿರೋದು. ಅವ್ರು ಏನ್ ಮಾಡ್ತಾರೆ, ಆ ಹಾವನ್ನ ಆ ಒಂದು ಖಡ್ಗದಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಆ ಕಡೆ ಸೈಡಿಗೆ ಹಾಕ್ಬಿಡ್ತಾರೆ. ಓಕೆನಾ. ಸೈಡಿಗೆ ಹಾಕಿದಾಗ ಆ ಹಾವು ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಒಂದ್ ಮುಳ್ಳಿನ ರಾಶಿ, ಮುಳ್ಳಿನ ಪೊದೆಯ ಮೇಲೆ ಆ ಹಾವನ್ನ ಹಾಕ್ಬಿಟ್ಟಿರ್ತಾರೆ. ಆ ಹಾವಿಗೆ ಆ ಮುಳ್ಳಿನ ಪೊದೆ ಹೇಗೆ ಚುಚ್ಚಿ 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 ರಕ್ತ ಸುರಿತಾ ಇರುತ್ತೆ ಅಂತಂದ್ರೆ, ಆ ಹಾವು ಶಾಪ ಹಾಕತ್ತಂತೆ, ನನ್ ಏನೂ ಮಾಡಿಲ್ಲ, ನನ್ನಷ್ಟಕ್ಕೆ ನಾನು ಅಲ್ಲಿ ಸುಮ್ಮನೆ ಮಲಗಿದ್ದೆ, ಆದ್ರೆ ಬಂದ್ಬಿಟ್ಟು ನನ್ನನ್ನು ಈ ತರ ಖಡ್ಗದಲ್ಲಿ ಎತ್ಕೊ ಬಂದ್ಬಿಟ್ಟು ಸೈಡಲ್ಲೆಲ್ಲೋ ಹಾಕ್ಬೋದಿತ್ತು, ಆದ್ರೆ ಆ ಪೊದೆಗಳ ಮಧ್ಯೆ ಹಾಕ್ಬಿಟ್ರಲ್ಲ, ಈ ಮುಳ್ಳಿನ ಪೊದೆಗಳ ಮಧ್ಯೆ ನನ್ ಬಿದ್ದು ಈ ತರ ಚುಚ್ಚಿ 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 ನನ್ನ ಅಸಹಾಯಕ, ನಾನು ಏನು ಮಾಡೋದಕ್ಕೂ ಆಗ್ತಾ ಇಲ್ಲ, ನನ್ನನ್ನ ನಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅಂಡ್ ನನ್ನ ಅಸಹಾಯಕ, ನಾನು ಅವರಿಗೂ ಕೂಡ ಏನೂ ಮಾಡಿರ್ಲಿಲ್ವಲ್ಲ, ನನಗೆ ಇಂಥ ಒಂದು ಪರಿಸ್ಥಿತಿ ತಂದ್ಬಿಟ್ರಲ್ಲ, ಯಾರು ನನಗೆ ಇಂಥ ಪರಿಸ್ಥಿತಿನ ತಂದಿದ್ದಾರೆ, ಅವರು ಏನ್ ಮಾಡ್ಬೇಕು, ಇದೇ ತರ ಮುಳ್ಳು ಚುಚ್ಚಿ ಚುಚ್ಚಿ ಅವರು ಸಾಯ್ಬೇಕು ಅಂತ ಹೇಳ್ಬಿಟ್ಟು ಆ ಹಾವು ಏನ್ ಅನ್ಕೊಳ್ಳುತ್ತೆ, ತನ್ನ ನೋವಲ್ಲಿ ಅದು ತನ್ನ ಆ ವೇದನೆಯಲ್ಲಿ ಅದೇನ್ ಮಾಡುತ್ತೆ, ಶಾಪ ಹಾಕ್ಬಿಟ್ಟಿರುತ್ತೆ. ಆಯ್ತಾ. ಇಲ್ಲಿ ಪಿತಾಮಹರು ಮಾಡಿದ್ರ ಅಥವಾ ಅವರ ಮಂತ್ರಿಗಳು ಮಾಡಿದ್ರ ಅಂತ ಹೇಳಿ ಕೇಳಿದಾಗ ನಾವು ಹೇಳ್ಬೇಕು ಅಂತಂದ್ರೆ, ಯಾರೇ ಮಾಡಿರ್ಲಿ ಮಾಡಿರೋರ್ಗೆ ಸಪೋರ್ಟ್ ಮಾಡಿರೋರು ಯಾರು, ಅವರಿಗೇನೆ 100% ಕರ್ಮ ಅನ್ನೋದು ಹೋಗೋದು. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಪಿತಾಮಹರು ಮಾಡಿದ್ರು ಅವ್ರಿಗೇನೆ ಶಾಪ ಬಂದಿರೋ ಅಂಥದ್ದು, ಅಥವಾ ಅವ್ರ ಜೊತೆ ಇರೋರು ಮಾಡಿದ್ರು ಅವರಿಗೆ ಶಾಪ ಅನ್ನೋದು ಬಂದಿರೋ ಅಂಥದ್ದು. ಆಯ್ತಾ. ಅದಾದ್ಮೇಲೆ ಕೃಷ್ಣ ಹತ್ರ ಭೀಷ್ಮ ಪಿತಾಮಹರು, ಹೌದು ನಾನು ಅದೊಂದು ತಪ್ಪನ್ನ ಮಾಡಿದ್ದೆ, ಆದ್ರೂ ನಾನೇನು ಅದನ್ನ ಹಾವನ್ನ ಬೇಕು ಅಂತ ಹೇಳ್ಬಿಟ್ಟು ಪೊದೆಗೆ ಹಾಕಿರ್ಲಿಲ್ವಲ್ಲ, ನೀವು ಬೇಕು ಅಂತ ಹಾಕಿ ಅಥವಾ ಹಾಗೆ ಹಾಕಿ ಪಿತಾಮಹರೇ, ಆದ್ರೆ ಆ ಹಾವು ನೊಂದು ಏನು ಅಲ್ಲಿ ಸತ್ತಿದಂತೂ ನಿಜ ಅಲ್ವಾ, ಅಷ್ಟೆಲ್ಲ ರಕ್ತ ಸೋರಿ ಅದು ಆ ನೋವನ್ನ ತಡೆಯಕ್ಕಾಗದೆ ಅಸಹಾಯಕ ಆಗಿ ಸತ್ತಿರೋದಂತೂ ನಿಜ ಅಲ್ವಾ, ಆ ಪಾಪ ನಿಮಗೆ ಬಂದಿದೆ ಅಲ್ವಾ ಅಂತ ಹೇಳಿ. ಹೌದು ಒಪ್ಕೊಳ್ತೀನಿ, ಆದ್ರೆ ಕೃಷ್ಣ ಅದಾದ್ಮೇಲೆ ಈ 10 ವರ್ಷಗಳು ನಾನು ಎಲ್ಲಾ ಪುಣ್ಯನೇ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಈ 10 ವರ್ಷಗಳವರೆಗೂ ನನ್ಗೆ ಆ ಒಂದು ಪಾಪ ಅನ್ನೋದು ಎಲ್ಲೂ ಕೂಡ ತಟ್ಟಲೇ ಇಲ್ಲ. ಆದ್ರೆ ಈ ಜನ್ಮದಲ್ಲೇ ನನ್ಗೆ ಯಾಕೆ ಆ ಪಾಪ ತಟ್ಟು, ಈ 10 ಜನ್ಮದಲ್ಲಿ ಎಲ್ಲಾದ್ರೂ ನನ್ಗೆ ಆ ಪಾಪ ಪರಿಹಾರ ಆಗ್ಬೋದಿತ್ತಲ್ವಾ, ನಾನು ಆ ವೇದನೆನ ಅನುಭವಿಸ್ಬೋದಿತ್ತಲ್ವಾ, ಆದ್ರೆ ಈ ಜನ್ಮದಲ್ಲೇ ನಾನು ಯಾಕೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಿತಾಮಹರು ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಇಲ್ಲ ಪಿತಾಮಹರೇ, ನೀವು ಆ ಒಂದು 11ನೇ ಜನ್ಮ ಹಿಂದಿನ 10 ಜನ್ಮದ ಹಿಂದಿನ 11ನೇ ಜನ್ಮದಲ್ಲಿ ನೀವೇನು ಪಾಪ ಮಾಡಿದ್ರಿ ಅಲ್ವಾ, ಸೊ ಈ 10 ಜನ್ಮದಲ್ಲಿ ನೀವು ಪುಣ್ಯ ಮಾಡ್ಕೊಂಡು ಬಂದಿದ್ರಿಂದ ಈ ಮಾಡಿದ ಈ ಒಂದು ಪುಣ್ಯಗಳೇನ್ ಮಾಡ್ತಾ ಹೋಯ್ತು, ನಿಮ್ನ ಕಾಪಾಡ್ತಾ 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 ಬಂದಿತ್ತು. ಆದ್ರೆ ಈ ಜನ್ಮದಲ್ಲಿ ನೀವೇನು ಮಾಡಿದ್ರಿ ಅಲ್ವಾ ಪಾಪ, ಅದು ನಿಮ್ನ ಆ ಹಿಂದಿನ 11ನೇ ಜನ್ಮದಲ್ಲಿ ಮಾಡಿದ ಪಾಪ ಕೂಡ ಎಚ್ಚೆತ್ತು ನಿಮ್ಗೆ ಶಿಕ್ಷೆ ಕೊಡೋ ತರ ಮಾಡ್ತು. ಈ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೀನಿ, ಏನ್ ಪಾಪ ಮಾಡಿದ್ದೀನಿ, ಎಲ್ಲಾನು ಕೂಡ ತ್ಯಾಗ ಮಾಡಿದ್ದೀನಿ, ನಾನು ಎಲ್ಲಾ ಒಳ್ಳೇದನ್ನೇ ಮಾಡಿದ್ದೀನಿ, ಏನ್ ಪಾಪ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರು ಕೇಳ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಅಲ್ಲ ಪಿತಾಮಹರೇ, ಏನು ಪಾಪ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ತುಂಬಿದ ಸಭೆ ಪಿತಾಮಹರೇ, ತುಂಬಿದ ಸಭೆಯಲ್ಲಿ ನೀವೇನ್ ಮಾಡಿದ್ರಿ, ದ್ರೌಪದಿಯ ಏಕ ವಸ್ತ್ರ ಹಾಕೊಂಡಿರ್ಬೇಕಾದ್ರೆ ಅವಳು ವಸ್ತ್ರಾಪಹರಣ ಆಯ್ತು. ಆಕೆ ಏನಾಗಿದ್ಲು ಅವತ್ತು ಅಂತ ಅಂದ್ರೆ ಪೀರಿಯಡ್ಸ್ ಆಗಿದ್ಲು. ಸೊ ನಾನು ನನ್ನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ, ಪೀರಿಯಡ್ಸ್ ಆಗಿರುವಂತಹ ಒಂದು ಹೆಣ್ಣು ಆ ಒಂದು ತುಂಬಿದ ಸಭೆಯಲ್ಲಿ ಇದ್ದಾಗ ಆಕೆಯ ವಸ್ತ್ರಾಪಹರಣ ಆಗತ್ತೆ. ಸೊ ವಸ್ತ್ರಾಪಹರಣ ಮಾಡಿ ಅಂತ ಹೇಳಿದಾಗ ನೀವ್ ಎಲ್ರು ಕೂಡ ಹಿರಿಯರಾಗಿರ್ತೀರಾ, ತಿಳಿದಿರೋರಾಗಿರ್ತೀರಾ, ಎಷ್ಟೊಂದು ಜನ ಕೂತಿರ್ತೀರಾ, ಒಂದು ನೀವು ಆ ಸಭೆಯಿಂದ ಎದ್ದು ಹೋಗ್ಬೋದಿತ್ತು, ಅಥವಾ ಆ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಬೋದಿತ್ತು. ಯಾರು ಕೂಡ ಒಂದೇ ಒಂದು ಮಾತಾಡದೆ ಒಂದು ಹೆಣ್ಣಿನ ವಸ್ತ್ರಾಪಹರಣ ಆಗೋದನ್ನ ನೀವು ಕಣ್ಣಾರೆ ನೋಡ್ತಾ ಕೂತಿದ್ರಿ ಅಲ್ವಾ. ಸೊ ಇದ್ರಿಗಿಂತ ದೊಡ್ಡ ಪಾಪ ಇನ್ನೊಂದು ಇದೆಯಾ, ನೀವೇ ಹೇಳಿ ಭೀಷ್ಮರೇ ಅಂತ ಕೇಳ್ತಾರೆ. ಸೊ ಭೀಷ್ಮರು ಹೇಳ್ತಾರೆ, ಹೌದು ಇದು ಕೂಡ ನನ್ನ ತಪ್ಪೆ, ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆಗ ಶ್ರೀಕೃಷ್ಣ ಹೇಳ್ತಾರೆ, ನೋಡಿದ್ರ ಪಿತಾಮಹರೇ, ನೀವು ಈ 10 ಜನ್ಮಗಳಲ್ಲಿ ಪುಣ್ಯನೇ ಮಾಡ್ಕೊಂಡು ಬಂದಿದ್ರಿಂದ ಆ ಪುಣ್ಯಗಳು ನಿಮ್ಮ ಆ ಒಂದು ಹಾವನ್ನ ನೀವು
ಹಾವು ನೊಂದು ಹಾಕಿರುವಂತಹ ಶಾಪ ನಿಮ್ಗೆ ತಟ್ಟದೇ ಇರೋ ತರ ಕಾಪಾಡ್ಕೊಂಡು ಬಂದಿದ್ರಿ. ಆದ್ರೆ ಈ ಜನ್ಮದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಕೂತಿದ್ದಂತಹ ಮಹಾಪಾಪ, ನಿಮ್ಮ ಹಳೆಯ ಪಾಪ ಕೂಡ ಎದ್ದು ಬಂದು ನಿಮ್ಗೆ ಹೊಡೆಯೋ ತರ ಮಾಡ್ತು. ಸೊ ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ನಾನು ಯಾವಾಗ್ಲೂ ಒಂದು ಹೇಳ್ತೀನಿ, ನಾ ಮಾಡಿದ ಕರ್ಮ ನನ್ನ ಬೆನ್ನ ಹಿಂದೆ. ಸೊ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಕೆಟ್ಟದು. ಯಾವಾಗ ಕರ್ಮ ಅಂದ್ರೆ ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಇವತ್ ಮಾಡಿರೋ ಪಾಪ ನಾಳೆನೇ ಆಕ್ಟಿವೇಟ್ ಆಗ್ಬೇಕಂತ ಇಲ್ಲ, ನಾನ್ ನಾಳೆ ಮಾಡಿರೋ ಪಾಪ ನಾಡಿದ್ದೇ ಆಕ್ಟಿವೇಟ್ ಆಗ್ಬೇಕಂತ ಇಲ್ಲ. ಯಾವಾಗ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ನಾನು ಧರ್ಮನ ಬಿಟ್ಟು ಇನ್ನೊಂದು ಕೆಟ್ಟ ಕರ್ಮನ ಮಾಡ್ತೀನಿ, ಆಗ ಅದು ಆಕ್ಟಿವೇಟ್ ಆಗುತ್ತೆ. ಹಾಗೇನೆ ಒಳ್ಳೆ ಕರ್ಮ ಮಾಡಿದ್ರು ಅದು ನಾಳೆನೆ ರಿಸಲ್ಟ್ ಕೊಡ್ಬೇಕು ಅಂತ ಇಲ್ಲ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದು ಧರ್ಮನ ನಾನು ಯಾವಾಗ ಮಾಡ್ತೀನಿ ಆಗ ಎರಡೂ ಸೇರಿ ನನಗೆ ಒಳ್ಳೆ ರಿಸಲ್ಟ್ ನ ಕೊಡ್ಬೋದು, ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಕರ್ಮ ರಿಲೇಟೆಡ್. ಹಾಗೇನೆ ಇನ್ನೊಂದು ಕರ್ಮ ರಿಲೇಟೆಡ್ ಮಾತನ್ನು ಕೂಡ ನಾನು ಆಡ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ನೊಂದು ಕರ್ಮ ರಿಲೇಟೆಡ್ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ, ಒಬ್ರು ಇರ್ತಾರಂತೆ. ಈಗ ನಾವೆಲ್ಲ ಇರೋದು, ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಸ್ಪಿರಿಚುವಲ್ ವೇದಲ್ಲಿ ಇದೀವಿ. ಏನ್ ನಾವು ಸ್ಪಿರಿಚುವಲ್ ವೇದಲ್ಲಿ ಇದೀವಿ, ಏನ್ ಜಪ ಮಾಡ್ತೀವಿ, ಒಬ್ಬ ಎಷ್ಟು ಜನಕ್ಕೆ ಹೀಲ್ ಮಾಡ್ತೀವಿ, ಎಷ್ಟು ಜನಕ್ಕೆ ಮೋಟಿವೇಟ್ ಮಾಡ್ತೀವಿ, ಎಷ್ಟು ಜನ ಲೈಫಲ್ಲಿ ಬದುಕೋ ಥರ ಮಾಡ್ತೀವಿ, ಎಷ್ಟು ಜನದ ರೋಗ ರುಜಿನಗಳನ್ನ ನಿವಾರಣೆ ಮಾಡ್ತೀವಿ, ಎಷ್ಟು ಜನದ ಲೈಫ್ನ ನಾವು ಬಂಗಾರ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಹಿಂಗ್ 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 ಅನ್ನೋದು ಈಗೋ ಅನ್ನೋದು ಬಂತು ಅಂದ್ರೆ, ಹೇಗೆ ಅದು ಈಗೋ ಅನ್ನೋದು ಅದು ಯಾವುದೇ ಫೀಲ್ಡಲ್ಲಿ ಆಗಿರಲಿ, ನೀವು ಸ್ಪಿರಿಚುವಲ್ ಫೀಲ್ಡಲ್ಲಿರಿ ಅಥವಾ ನೀವು ಯಾವುದೇ ಫೀಲ್ಡಲ್ಲಿರಿ, ಈಗೋ ಅನ್ನೋದು ವರ್ಕ್ ಆಗಲ್ಲ. ಈಗೋ ಯಾವತ್ತಿದ್ರೂ ನಮಗೆ ಒಳ್ಳೇದಾಗೋದಕ್ಕೆ ಬಿಡೋದೇ ಇಲ್ಲ. ಈಗೋನ ಯಾವ ವ್ಯಕ್ತಿ ಬಿಡ್ತಾನೆ ಅವ್ನು ಮಾತ್ರ ಏನಾಗಕ್ಕೆ ಸಾಧ್ಯ, ಲೈಫಲ್ಲಿ ಉದ್ಧಾರ ಆಗೋದಿಕ್ ಸಾಧ್ಯ, ಅಂದ್ರೆ ಲೈಫಲ್ಲಿ ಗ್ರೋ ಆಗೋದಿಕ್ ಸಾಧ್ಯ, ಏನಾದ್ರೂ ಒಂದು ಅಚೀವ್ ಮಾಡೋದಿಕ್ ಸಾಧ್ಯ, ಆಯ್ತಾ? ಈಗ ಒಂದು ಸುಮ್ಮನೆ ಒಂದು ಸ್ಟೋರಿ ಹೇಳ್ತೀನಿ, ಇದನ್ನ ಕೇಳಿ ಒಂಥರ ಹೇಗ್ ಅನ್ಸುತ್ತೆ ಮನ್ಸಿಗೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಒಬ್ಬ ಹೀಲರ್ ಇರ್ತಾರಂತೆ. ಅವ್ರು ಹೇಗೆ ಅಂದ್ರೆ ಎಷ್ಟು ಜನದ ಸಮಸ್ಯೆಗಳನ್ನ ಹೀಲ್ ಮಾಡಿ 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 ಅವರೆಲ್ಲ ಬಂದವರೆಲ್ಲ, ಅಯ್ಯೋ ಗುರುಗಳೇ ತುಂಬಾ ಧನ್ಯವಾದಗಳು, ನೀವು ನನ್ನ ರೋಗ ಹುಷಾರ್ ಮಾಡ್ಕೊಟ್ರಿ, ಅಯ್ಯೋ ಗುರುಗಳೇ ತುಂಬಾ ಧನ್ಯವಾದಗಳು, ನಿಮ್ಮಿಂದ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅಯ್ಯೋ ಗುರುಗಳೇ ತುಂಬಾ ಧನ್ಯವಾದಗಳು, ನಿಮ್ಮಿಂದ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅಯ್ಯೋ ಗುರುಗಳೇ ತುಂಬಾ ಧನ್ಯವಾದಗಳು, ನಿಮ್ಮಿಂದ ನನಗೆ ಈಗ ಇವತ್ತು ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿ ಅವನು ಹೀಲ್ ಮಾಡಿ ಒಬ್ಬ ಸೈಕಿಕ್ ಅಂತಾನೆ ಇಟ್ಕೊಳ್ಳೋಣ. ಸೈಕಿಕ್ ಅಂತ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಹೀಲರ್ ಆಗಿರ್ತಾರೆ ಅವರು, ಈ ಟ್ಯಾರೋಟ್ ರೀಡ್ ಎಲ್ಲ ಮಾಡ್ತಾ ಇರ್ತಾರೆ, ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಇಂಟ್ಯೂಷನ್ಸ್ ಸಿಗ್ತಾ ಇರುತ್ತೆ. ಆನ್ ದ ಬೇಸಿಸ್ ಆಫ್ ಇಂಟ್ಯೂಷನ್ಸ್ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರು ನಮಗೆ ಹೇಳ್ಕೊಡ್ತಾರೆ. ನಮಗೋಸ್ಕರ ಅವರು ತುಂಬಾನೇ ಏನ್ ಮಾಡ್ತಾರೆ, ನಾವು ಅಂದ್ಕೊಳ್ತೀವಿ ಸೈಕಿಕ್ ಆಗೋದಂದ್ರೆ ತುಂಬಾ ಈಸಿ, ಹೀಲ್ ಮಾಡೋದಂದ್ರೆ ತುಂಬಾ ಈಸಿ ಅಂತ. ನೋ, ಎಲ್ಲ ಕೆಲಸಗಳಿಗಿಂತ ಇದು ತುಂಬಾ ತುಂಬಾ ತುಂಬಾನೇ ಕಷ್ಟ ಅನ್ನೋದಕ್ಕಿಂತ ಥ್ರೆಟನಿಂಗ್ ಲೈಫ್ ಥ್ರೆಟನ್ ಆಗೋವಂಥದ್ದೇ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ಬೇರೆಯವರ ಕರ್ಮ, ಬೇರೆಯವರ ನೆಗೆಟಿವ್ಸ್, ಬೇರೆಯವರ ರೋಗ ರುಜಿನಗಳು ಎಲ್ಲದೂ ಕೂಡ ನಮಗೆ ಬರೋದು 1 ಸೆಕೆಂಡಲ್ಲೇ ಸಾಧ್ಯ. ಯಾವಾಗ ಅಂದ್ರೆ ಈಗೋ ಇದ್ದಾಗ, ಆಯ್ತಾ? ಓಕೆ, ಸ್ಟೋರಿಗೆ ಬರೋಣ. ಎಲ್ಲರೂ ಕೂಡ ಅವನಿಗೆ ಥ್ಯಾಂಕ್ ಯು ಅಂತ ಹೇಳೋದು, ನಮಸ್ಕಾರ ಮಾಡೋದು, ಏನೋ ಅವನಿಗೂ ಖುಷಿ ಆಗ್ಬಿಡತ್ತಂತೆ. ನಾನು ಮಾಡ್ತಾ ಇರೋಂತಹ ಈ ಕೆಲಸದಿಂದ ಎಷ್ಟೊಂದು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಎಲ್ಲ ಬಂದ್ಬಿಟ್ಟು ನನಗೆ ನಮಸ್ಕಾರ ಮಾಡ್ತಾರೆ, ಎಲ್ಲ ಬಂದ್ಬಿಟ್ಟು ನನಗೆ ನಮಸ್ಕಾರ ಮಾಡ್ತಾರೆ, ಎಲ್ಲ ಬಂದ್ಬಿಟ್ಟು ಥ್ಯಾಂಕ್ ಯು ಹೇಳ್ತಾರೆ. ಓ ಅಂತ ಇಷ್ಟೆತ್ರ ಏರಿರ್ತಾರಂತೆ. ಆಗ ಅವ್ರ ಗುರುಗಳು ಬರ್ತಾರಂತೆ, ಬಂದ್ಬಿಟ್ಟು ಕೇಳ್ತಾರಂತೆ, ಏನಪ್ಪ ಶಿಷ್ಯ ಬಹಳ ಖುಷಿಯಾಗಿದ್ಯಾ ಅಂತ ಕೇಳ್ತಾರಂತೆ. ಹಾ ಗುರುಗಳೇ, ಮತ್ತೆ ಎಷ್ಟೊಂದು ಜನ ನೋಡಿ, ನೀವು ನನ್ನ ಗುರುಗಳು, ಆದ್ರೆ ನಿಮ್ಗಿಂತ ಹೆಚ್ಚು ಜನ ಶಿಷ್ಯನ್ರು ನನಗಿದ್ದಾರೆ. ನಾನು ಎಷ್ಟು ಜನಕ್ಕೆ ಹೀಲ್ ಮಾಡಿದ್ದೀನಿ, ಎಷ್ಟು ಜನಕ್ಕೆ ನಾನು ಒಳ್ಳೇದ್ ಮಾಡಿದ್ದೀನಿ. ಸೊ ಅವರೆಲ್ಲ ಬಂದ್ಬಿಟ್ಟು ನನಗೆ ನಮಸ್ಕಾರ ಮಾಡ್ತಾರೆ, ನನಗೆ ಗಿಫ್ಟ್ಗಳನ್ನ ಕೊಡ್ತಾರೆ, ಥ್ಯಾಂಕ್ಸ್ನ ಹೇಳ್ತಾರೆ, ಮತ್ತೆ ನನಗೆ ಖುಷಿ ಆಗದೆ ಇರತ್ತೆ ಗುರುಗಳೇ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಇಷ್ಟೆಲ್ಲ ಖುಷಿ ಬೇಡಪ್ಪ, ನೀನ್ ಮಾಡ್ತಾ ಇರೋದು ನಿನ್ನ ಪ್ರಕಾರ ಒಳ್ಳೆಯ ಕೆಲಸ. ನಿನ್ನನ್ನ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಸತ್ಯನೇ ಬೇರೆ ಇದೆ ಅಂತ. ಸತ್ಯ ಬೇರೆ ಇದೆಯಾ? ಏನಪ್ಪ ಸತ್ಯ ಅಂತ ಕೇಳ್ತಾರಂತೆ ಶಿಷ್ಯ. ಏನೂ ಇಲ್ಲ, ನೀನು ಹಿಂದಿನ ಜನ್ಮದ ಕರ್ಮನ ಅನುಭವಿಸ್ತಾ ಇದೀಯಾ.
ಹಿಂದಿನ ಜನ್ಮದ ಕರ್ಮ ಅನುಭವಿಸ್ತಾ ಇದ್ದೀನ. ಯಾವ ಕರ್ಮ ಗುರುಗಳೇ, ಇಷ್ಟೊಂದು ಹೊಗಳಿಕೆ ತಗೊಳ್ತಾ ಇದ್ದೀನಿ, ಇಷ್ಟೊಂದು ನಮಸ್ಕಾರಗಳನ್ನ ಬಂದ್ ನನಗೆ ಮಾಡೋಗ್ತಾ ಇದ್ದಾರೆ, ಇನ್ಯಾವ ಕರ್ಮ ಅಂತ. ಆಗ ಗುರುಗಳು ಹೇಳ್ತಾರಂತೆ, ನೀನು ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ದೆ. ಆ ರಾಜ ಆಗಿದ್ದಾಗ ನೀನ್ ಏನ್ ಮಾಡಿದ್ದೆ ಅಂತ ಅಂದ್ರೆ, ನೀನು ಒಂದು ದೇಶನ ಏನ್ ಮಾಡ್ಕೋಬೇಕಾಗಿತ್ತು, ಆಕ್ರಮಿಸ್ಕೋಬೇಕಾಗಿತ್ತು. ಆ ಆಕ್ರಮಿಸ್ಕೋಬೇಕಾದ್ರೆ ನೀನ್ ಏನ್ ಮಾಡಿದೆ, ಸಾವಿರಾರು ಜನಕ್ಕೆ ಅಂದ್ರೆ ನೋವು ಕೊಟ್ಟಿದ್ದೆ, ಸಾಯಿಸಿದ್ದೆ. ಅವರು ಅರ್ಧಂಬರ್ಧ ಅವ್ರ ಬಾಡಿಗೆ ನೀನು ಆಘಾತ ಮಾಡ್ಬಿಟ್ಟು ನೀನು ಅವ್ರ ನೋವು ಅನುಭವಿಸೋ ತರ ಮಾಡಿದ್ದೆ. ಈ ತರ ಅವರಿಗೆ ನಿನ್ನಿಂದ ಅವರಿಗೆ ತುಂಬಾನೇ ಅನ್ಯಾಯ ಆಗಿತ್ತು. ಈ ಜನ್ಮದಲ್ಲಿ ಹುಟ್ಟಿ ನೀನು ಹೀಲರ್ ಆಗಿ ಆ ಪಾಪಗಳನ್ನ ಕಳ್ಕೊಳ್ತಾ ಇದೀಯ. ನೀನ್ ಯಾರಿಗೆ ಎಲ್ಲ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅವರ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅವರ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಇದನ್ನೆಲ್ಲ ನೀನ್ ಹೀಲ್ ಮಾಡಿ ಅವರ ಲೈಫ್ ನ ಸರಿ ಮಾಡ್ಕೊಡ್ತಾ ಇದೀಯಾ. ನೀನ್ ಏನ್ ಒಳ್ಳೇದ್ ಇದ್ದೀನಿ, ನಾನು ಅವರಿಗೆ ಒಳ್ಳೆ ಕರ್ಮಗಳನ್ನ ಕಟ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದೀಯಾ. ಇದು ಒಳ್ಳೆಯ ಕೆಲಸನೇ ಹೌದು. ಆದ್ರೆ ಇಲ್ಲಿ ನೀನು ಮಾಡ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ, ನಿನ್ನ ಪಾಪನ ನೀನು ಕಳ್ಕೊಳ್ತಾ ಇರೋದು. ಇಲ್ಲಿ ನೀನು ಮಾಡ್ತಾ ಇರೋ ದೊಡ್ಡ ಕೆಲಸ ಯಾವುದು ಇಲ್ಲ. ನೀನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪದ ಕೆಲ್ಸನ ಇಲ್ಲಿ ಏನ್ ಮಾಡ್ಕೊಳ್ತಾ ಇದೀಯಾ, ತೊಳ್ಕೊಳ್ತಾ ಇದೀಯಾ ಅಷ್ಟೇನೆ. ನೀನು ಅಷ್ಟೆತ್ರಕ್ಕೆ ಹೋಗಿ ಕಿರೀಟ ಹಾಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಯಾರ್ಯಾರಿಗೆ ನೋವು ಕೊಟ್ಟಿದೆ, ಯಾರಿಂದ ಫ್ಯಾಮಿಲಿ ಕಿತ್ಕೊಂಡಿದೆ, ಅವರ ಫ್ಯಾಮಿಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೀಯಾ. ಯಾರ ಹೆಲ್ತ್ ಅನ್ನ ಕಿತ್ಕೊಂಡಿದೆ ಅವರಿಗೆ ಹೆಲ್ತ್ ನ ಕೊಡೋ ಅಂತ ಪ್ರಯತ್ನನ ಮಾಡ್ತಾ ಇದೀಯಾ. ಯಾರಿಗೆ ಜೀವ ತೆಗೆದಿದೆ ಅವರಿಗೆ ಜೀವ ಹೋಗೋ ಟೈಮಲ್ಲಿ ಜೀವ ಕೊಡೋ ಅಂತ ಕೆಲ್ಸನ ಮಾಡ್ತಾ ಇದೀಯಾ. ಯಾರಿಂದ ದುಡ್ಡನ್ನ ಕಸ್ಕೊಂಡಿದೆ ಅವರಿಗೆ ನೀನು ದುಡ್ಡು ಅವ್ರ ಲೈಫಲ್ಲಿ ಇರೋಂತಹ ಒಂದು ಹೀಲಿಂಗ್ ನ ಮಾಡಿ ಆ ಒಂದು ಅವರಿಗೆ ಒಳ್ಳೇದಾಗೋ ತರ ಮಾಡ್ತಾ ಇದೀಯಾ. ಅವರೆಲ್ಲ ನಿನ್ನಿಂದ ಕಷ್ಟಕ್ಕೆ ಒಳಗಾಗಿರೋರು ಬಿಟ್ರೆ ಯಾರು ಕೂಡ ಬೇರೆಯವರಿಂದ ಕಷ್ಟಕ್ಕೆ ಒಳಗಾಗ್ಬಿಟ್ಟು ಈಗ ಬಂದು ನಿನ್ನ ಹತ್ರ ಹೆಲ್ಪ್ ತಗೊಳ್ತಾ ಇರೋರಲ್ಲ. ನಿನ್ನಿಂದನೇ ಕಷ್ಟಕ್ಕೆ ಒಳಗಾಗಿರೋಂಥವ್ರು ನೀನೇ ಹೆಲ್ಪ್ ಮಾಡ್ಬೇಕು, ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದಾರೆ. ಆಗ ಆ ಶಿಷ್ಯನಿಗೆ ಅನ್ಸತ್ತಂತೆ, ಅಯ್ಯೋ ನಾನು ಇಷ್ಟೆಲ್ಲ ಅನ್ಕೊಂಡಿದ್ದು ಸುಮ್ಮನೆ ವೇಸ್ಟಾ, ಇದೆಲ್ಲ ನನ್ನ ಪಾಪದ ಫಲನ, ಇದನ್ನ ನಾನು ಅನುಭವಿಸ್ತಾ ಇದ್ದೀನ. ಸರಿ, ಇನ್ ಮುಂದೆ ನಾನು ಈ ಈಗೋಗೆ ಹೋಗೋದಿಲ್ಲ ಗುರುಗಳೇ. ನಾನು ಖಂಡಿತವಾಗಿಯೂ ನಾನು ಮಾಡಿರೋ ಪಾಪನ ನಾನು ಮನಸ್ಸಾರೆ ನಾನು ಏನ್ ಮಾಡ್ಕೋತೀನಿ, ಪರಿಹಾರ ಮಾಡ್ಕೊಳ್ತೀನಿ. ಈ ಈಗೋ ಇಂದ ಅವನೇನಾದ್ರೂ ಅದನ್ನ ಪರಿಹಾರ ಮಾಡ್ಕೊಳಕ್ ಹೋದ್ರೆ ಅದು ಖಂಡಿತ ಪರಿಹಾರ ಆಗೋದಿಲ್ಲ. ಅವರೆಲ್ಲ ಬಂದು ಅವರೆಲ್ಲ ಇವನ ಹತ್ರ ಎಲ್ಲ ತಗೊಂಡು ಹೋಗ್ತಾರೆ. ಆದ್ರೆ ಇವನಲ್ಲಿ ಆ ಒಂದು ಇವನ ಮನಸ್ಸಲ್ಲಿ ಇವನ ಸೋಲಲ್ಲಿ ಆ ಒಂದು ಪರಿಪೂರ್ಣತೆ, ಆ ಒಂದು ಪ್ಯೂರಿಟಿ ಇರೋದಿಲ್ಲ. ನಾನು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ನಾನು ಮಾಡಿದ ಪಾಪನ ನಾನು ಕಳ್ಕೋಬೇಕು, ನಾನು ಈ ತಪ್ಪನ್ನ ಮಾಡಿದ್ದೀನಿ, ಈ ತಪ್ಪನ್ನ ನಾನು ತಿದ್ಕೋಬೇಕು ಅಂತ ಹೇಳೋದಿದೆ ಅಲ್ಲ. ವೆರಿ ಫಸ್ಟ್ ಯಾರೇ ಯಾವುದೇ ತಪ್ಪನ್ನ ಮಾಡಲಿ ಆ ತಪ್ಪನ್ನ ಅಕ್ಸೆಪ್ಟ್ ಮಾಡಿ ಅವನು ತಿದ್ಕೋಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೇನೆ ಪಶ್ಚಾತ್ತಾಪನೆ ಏನು ಅಂತ ಅಂದ್ರೆ ಪಾಪನ ಕಳ್ಕೊಳ್ಳೋ ಒಂದು ಮೊದಲ ಹೆಜ್ಜೆ ಆಗಿರುತ್ತೆ. ಆದ್ರೆ ಅದನ್ನೇ ಮಾಡ್ದಲೆ ನಾನು ಬೇರೆ ಎಲ್ಲ ಮಾಡಿ ಈಗೋದಲ್ಲಿ ಇರ್ತೀನಿ ಅಂದ್ರೆ ಆ ಪಾಪ ಕಳಿಯೋದಿಲ್ಲ, ಮತ್ತೆ ನಾನು ಅನುಭವಿಸ್ಬೇಕಾಗತ್ತೆ. ಸೊ ಅದು ಆ ಶಿಷ್ಯನಿಗೆ ಆಗ ಗೊತ್ತಾಗತ್ತೆ. ಅವಾಗ ಆ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಇನ್ ಮುಂದಿಂದ ಈ ತರ ಮಾಡೋದಿಲ್ಲ, ನಾನು ಈ ಪಾಪಗಳನ್ನ ಕಳ್ಕೋಬೇಕು, ಈಗೋ ನನಗೆ ಬೇಡ, ಈಗೋ ಬಿಟ್ಟು ನಾನು ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ವರ್ಕ್ ನ ಸ್ಟಾರ್ಟ್ ಮಾಡ್ತಾನಂತೆ. ಸೊ ನೋಡಿ, ಕರ್ಮಗಳು ಯಾವ್ಯಾವ ರೀತಿಯಲ್ಲಿ ಢಮ್ ಅಂತ ಹೊಡ್ತಾ ಕೊಡುತ್ತೆ ಅಂದ್ರೆ ಈ ತರ ಎಲ್ಲ ಹೊಡ್ತಾ ಕೊಡುತ್ತೆ. ಸೊ ಯಾವುದೇ ಕೆಲ್ಸನೂ ಕೂಡ ನಾನು ದೇವ್ರನ್ನ ನೋಡ್ದೆ, ನಾನು ದೇವ್ರ ಹತ್ರ ಮಾತಾಡ್ದೆ, ಸೊ ನಾನು ಪುಣ್ಯವಂತೆ ಅಥವಾ ನಾನು ಪುಣ್ಯ ಮಾಡಿದೀನಿ, ಯಾವ್ದನ್ನು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಏನೇನ್ ಮಾಡ್ಕೊಂಡು ಬಂದಿದೀವಿ ನಮಗೇನೆ ಗೊತ್ತಿರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಸದ್ಯಕಾಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು.